ಸ್ನೇಹಿತರೆ ನಮಸ್ಕಾರ. ಅದು ಅಕ್ಟೋಬರ್ 10, 2022. ಅವತ್ತು ಈ ಈ ಧಾರಾವಾಹಿಗಳ ಲೋಕದಲ್ಲೇ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಿತ್ತು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅವತ್ತಿನಿಂದ ಒಂದು ಧಾರಾವಾಹಿ ಪ್ರಸಾರ ಆರಂಭ ಮಾಡಿತ್ತು. ಆ ಧಾರಾವಾಹಿಯೇ ಭಾಗ್ಯಲಕ್ಷ್ಮಿ ಎನ್ನುವಂತಹ ಧಾರಾವಾಹಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದ್ದಂತಹ ಧಾರಾವಾಹಿ. ಕಲರ್ಸ್ ಕನ್ನಡದಲ್ಲಿ ಆಗಾಗಲೇ ಸಾಕಷ್ಟು ಸೂಪರ್ ಹಿಟ್ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಜೆ 7 ಗಂಟೆಗೆ ಹೊಸದೊಂದು ಧಾರಾವಾಹಿಯ ಕತೆ ಶುರುವಾಗ್ತದೆ. ಈ ಧಾರಾವಾಹಿ ಈ ಮಟ್ಟಿಗೆ ಪ್ರಖ್ಯಾತಿಯನ್ನು ಪಡೆಯುತ್ತೆ. ಸುಮಾರು 4 ವರ್ಷಗಳ ಕಾಲ 2026ರವರೆಗೆ ಸುದೀರ್ಘವಾದಂತಹ ಈ ಪ್ರಸಾರವನ್ನು ಪಡೆಯುತ್ತೆ ಅಥವಾ ಪ್ರಸಾರ ಆಗುತ್ತೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ. ಜೈ ಮಾತಾ ಕಂಬೈನ್ಸ್ ಈ ಧಾರಾವಾಹಿಯ ನಿರ್ಮಾಣವನ್ನು ಮಾಡಿದರೆ ಇದು ಮಂಗಳಗೌರಿ ಧಾರಾವಾಹಿ ಮುಗಿದ ನಂತರ ಶುರುವಾದಂತಹ ಹೊಸ ಕತೆ. ಈ ಕತೆ ಆರಂಭದಲ್ಲಿ ಒಂದು ರೀತಿಯಲ್ಲಿ ತಿರುವುಗಳ ಮೇಲೆ ತಿರುವನ್ನು ಪಡಿತಾ ಹೋಗ್ತಾ ಇದ್ದರೆ, ಮತ್ತೊಂದು ಕಡೆ ಕಲಾವಿದರು ಕೂಡ, ಈ ಧಾರಾವಾಹಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಕಲಾವಿದರು ಕೂಡ ಆರಂಭದಿಂದ ಅಂತ್ಯದವರೆಗೂ ಕೂಡ ಬಹುತೇಕ ಅವರೇ ಇದ್ದರು. ಕೆಲವು ಪಾತ್ರಗಳಲ್ಲಿ ಬದಲಾವಣೆ ಆಗಿದ್ದರೂ ಕೂಡ, ಕೆಲವೊಂದಷ್ಟು ಪಾತ್ರಗಳು ಸೇರ್ಪಡೆ ಆಗಿದ್ದರೂ ಕೂಡ, ಪ್ರಮುಖವಾದಂತಹ ಪಾತ್ರಗಳಲ್ಲಿ ಬದಲಾವಣೆ ಆಗದೇ ಇರುವಂಥದ್ದು ಬಹಳ ವಿಶೇಷ. ಅದರಲ್ಲೂ ಕೂಡ 10 ವರ್ಷಗಳ ಕಾಲ ಈ ಬಣ್ಣದ ಲೋಕದಿಂದ ದೂರವಿದ್ದಂತಹ ಸುಷ್ಮಾ ಕೆ ರಾವ್ ಅವರು ಮತ್ತೆ ಬಂದು ಬಣ್ಣ ಹಚ್ಚೋದಕ್ಕೆ ಕಾರಣವಾದಂತಹ ಧಾರಾವಾಹಿ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಅಕ್ಕ ತಂಗಿಯ ಬಾಂಧವ್ಯದ ಕಥೆಯ ಹಂದರವಾಗಿ ಭಾಗ್ಯ ಸುಷ್ಮಾ ಕೆ ರಾವ್ ಅವರು ಈ ಕಥೆಯ ನಾಯಕಿಯಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ಖುಷಿಯಾಗಿ ಸ್ವಾಗತಿಸಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಇಡೀ ಜೀವನವನ್ನು ತನ್ನ ಸಂಸಾರಕ್ಕಾಗಿ ಮುಡಿಪಾಗಿಟ್ಟಿರುವಂಥ ಹೆಣ್ಣು ಮಗಳ ಕಥೆ ಇದು. ಬಾಲ್ಯದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಲಕ್ಷ್ಮಿಯನ್ನು, ಅಂದರೆ ತಂಗಿಯನ್ನು, ಮಗಳಂತೆ ಸಾಕಿ ಲಕ್ಷ್ಮಿಗೆ ಒಳ್ಳೆಯ ವರನನ್ನು ಹುಡುಕಿ ಅವಳ ಮದುವೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಭಾಗ್ಯ ಹೊತ್ತುಕೊಳ್ಳುವಂಥ ಕತೆ ಆರಂಭದಲ್ಲಿತ್ತು. ಭಾಗ್ಯಳ ಚಿಕ್ಕಪ್ಪನ ಮಗಳಾಗಿ ಲಕ್ಷ್ಮಿ ಎಲ್ಲ ರೀತಿಯಲ್ಲೂ ಕೂಡ ಈ ತಂಗಿ ಅಕ್ಕನಿಗೆ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ, ಅಕ್ಕನೂ ಕೂಡ ತಂಗಿಗಾಗಿ ಏನೆಲ್ಲ ಮಾಡಬೇಕು ಎಲ್ಲ ತ್ಯಾಗವನ್ನು ಕೂಡ ಮಾಡಿ, ಭಾಗ್ಯ ತನ್ನ ಗಂಡನಿಂದ ನಿಂದನೆಗೆ ಒಳಗಾಗ್ತಿದ್ದರೂ ಕೂಡ ಈ ಎಲ್ಲ ಸಂಕಷ್ಟಗಳು ಸವಾಲುಗಳ ನಡುವೆನೂ ಕೂಡ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ಭಾಗ್ಯ ತೋರಿಸಿಕೊಟ್ಟಂಥ ಕತೆ ಇದು. ಆರಂಭದಲ್ಲಿ ಕತೆ ಸುಂದರವಾಗಿ ಮೂಡಿ ಬರ್ತಾಯಿತ್ತು. ಹೋಗ್ತಾ ಕಥೆಯಲ್ಲಿ ತಿರುಳುಗಳೇ ಕಡಿಮೆ ಆಗ್ತಾ ಹೋಯಿತು. ವೀಕ್ಷಕರ ಸಂಖ್ಯೆಯು ಕೂಡ ಇಳಿತಾ ಹೋಯಿತು. ಸಹಜವಾಗಿಯೇ ಇದು ಅಂತ್ಯಕ್ಕೆ ಬಂದು ನಿಲ್ತು. ಅಂದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತೇಳಿ ಹೇಳಿದ್ರೆ, ಸರ್ ಅದನ್ನು ನಿಲ್ಲಿಸ್ಬಿಡೋದು ಬೆಟರು, ಕಥೆನೇ ಇಲ್ಲ, ಏನೂ ಇಲ್ಲ, ಏನೇನೋ ಟ್ವಿಸ್ಟ್ ಕೊಡೋಕೆ ಹೋಗಿ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಇನ್ಫ್ಯಾಕ್ಟು ಈ ಹಿಂದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಿಲ್ಲುತ್ತೆ ಅಂತೇಳ್ಬಿಟ್ಟು ಸ್ಟೋರಿಯನ್ನು ಹಾಕಿದಂಥ ಸಂದರ್ಭದಲ್ಲೂ ಕೂಡ ನೀವುಗಳು ಹಾಕಿದಂಥ ಕಮೆಂಟ್ಸನ್ನು ಕೂಡ ನಾವು ಗಮನಿಸಿದ್ದೇವೆ. ಬಹುತೇಕರು ಈ ಧಾರಾವಾಹಿ ನಿಲ್ಲಿಸ್ಬಿಡೋದೇ ಬೆಟರ್ ಅಂತಲೇ ಹೇಳ್ತಾ ಇದ್ರು. ಹಾಗೆಯೇ ಈಗ ಈ ಸುದೀರ್ಘ ಪಯಣ ಅಂತ್ಯ ಆಗಿದೆ. ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಸುದೀರ್ಘ ಕಾಲ ಕನ್ನಡಿಗರ ಮನವನ್ನು ಬೆಳಗಿದ್ದಂತಹ, ಮನೆ ಮಾತಾಗಿದ್ದಂತಹ ಮತ್ತು ಪ್ರೀತಿಯ ಕುಟುಂಬವೊಂದು ಈಗ ವೀಕ್ಷಕರಿಗೆ ವಿದಾಯವನ್ನು ಹೇಳುವಂಥ ಸಂದರ್ಭ ಬಂದು ಒದಗಿದೆ. ಕಳೆದ 3.5 ವರ್ಷಗಳಿಂದ ಪ್ರೇಕ್ಷಕರನ್ನು ಅಳಿಸಿ ನಗಿಸಿ ಕೌಟುಂಬಿಕ ಮೌಲ್ಯಗಳನ್ನು ಸಾರಿದಂಥ ಜನಪ್ರಿಯ ಮೆಗಾ ಸೀರಿಯಲ್ ಈ ಭಾಗ್ಯಲಕ್ಷ್ಮಿ ಕೊನೆಗೂ ಕೂಡ ಮುಕ್ತಾಯ ಕಂಡಿದೆ. ಶೂಟಿಂಗ್ನ ಕೊನೆಯ ದಿನ ಒಂದೆಡೆ ಸೇರಿ ಹಂಚಿಕೊಂಡಿರುವಂಥ ಕ್ಷಣಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಕಲಾವಿದರು ಸೆಟ್ನಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ, TRP ರೇಟಿಂಗ್ನಲ್ಲಿ ಸದಾ ಮುಂಚೂಣಿಯಲ್ಲಿದ್ದಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಬರೋಬ್ಬರಿ 1159 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಕೊನೆಗೂ ಕೂಡ ಹ್ಯಾಪಿ ಎಂಡಿಂಗನ್ನು ಕಂಡಿದೆ. ಇಡೀ ಕುಟುಂಬವನ್ನು ಒಂದು ಮಾಡುವ ಮೂಲ ಕತೆಗೆ ಸುಖಾಂತ್ಯವನ್ನು ಹಾಕುವಂಥದ್ದು ಇದರ ಉದ್ದೇಶ ಆಗಿತ್ತು. ಹಾಗಾಗಿ ಕಥೆಯಲ್ಲಿ ಟ್ವಿಸ್ಟು ಟರ್ನ್ಗಳನ್ನೆಲ್ಲವನ್ನು ಕೂಡ ತಂದು ಕೊನೆಗೆ ಎಲ್ಲರನ್ನು ಕೂಡ ಒಂದು ಮಾಡಿ ಕಥೆಯನ್ನು ಅಂತ್ಯ ಮಾಡಲಾಗಿದೆ. ಕಥೆಯನ್ನು ಅಂತ್ಯ ಮಾಡಿ ಮಂಗಳ ಹಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ಹೌದು, ಸಹಜ ಅದು. 3 ವರ್ಷ 3.5 ವರ್ಷ ಒಟ್ಟಿಗೆ ಶೂಟಿಂಗ್ನಲ್ಲಿದ್ದಂತಹವರು ಎಲ್ಲರೂ ಕೂಡ
ಒಂದು ಬಾಂಧವ್ಯ ಬೆಳೆದಿತ್ತು ಎಲ್ಲರ ನಡುವೆ, ಒಂದು ಸಂಬಂಧ ಕ್ರಿಯೇಟ್ ಆಗಿತ್ತು, ಎಲ್ಲರ ನಡುವೆನೂ ಕೂಡ ಒಂದು ಬಾಂಡಿಂಗ್ ಇತ್ತು. ಈ ಬಾಂಡಿಂಗು ಈಗ ಮುಗಿದು ಹೋಗ್ತದೆ, ವಿದಾಯ ಹೇಳಬೇಕಾಗ್ತದೆ. ನಾಳೆಯಿಂದ ನಮ್ಮ ಬದುಕು ನಾವು ನೋಡ್ಕೊಳ್ಬೇಕಾಗ್ತದೆ. ಒಂದಷ್ಟು ಜನರಿಗೆ ಈ ಧಾರಾವಾಹಿ ಬಿಟ್ಟರೆ ಬೇರೆ ಧಾರಾವಾಹಿಯಲ್ಲಿ ಅವಕಾಶ ಇಲ್ಲ. ಅವರ ಬದುಕು ನಾಳೆಯಿಂದ ಹೇಗೆ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಆದರೆ ಇನ್ನೂ ಕೆಲವರ ಪ್ರಶ್ನೆ, ನಾಳೆಯಿಂದ ನಾವು ಸಿಗೋದಿಲ್ಲ, ಎದ್ದು ಈ ಶೂಟಿಂಗಿಗೆ ಬರೋಕ್ಕಾಗೋದಿಲ್ಲ ಅಲ್ವಾ ಅನ್ನುವಂಥ ಬೇಸರ. ಜೊತೆಗೆ ಇಷ್ಟು ದಿನ ಈ ಶೂಟಿಂಗ್ ಸೆಟ್ನಲ್ಲಿ ಮಾಡಿದಂಥ ತಮಾಷೆಗಳು, ಆ ಮಾತುಗಳು, ಆ ಅನ್ಯೋನ್ಯತೆ ಎಲ್ಲವೂ ಕೂಡ ಮುಗಿದು ಹೋಗಿಬಿಡುತ್ತಲ್ವಾ ಅನ್ನುವಂಥದ್ದು. ಧಾರಾವಾಹಿಯ ಮುಖ್ಯ ಭೂಮಿಕೆಯಾದಂಥ ಭಾಗ್ಯಪಾತ್ರದ ಮೂಲಕ ಇಡೀ ಕರ್ನಾಟಕದ ಮಹಿಳೆಯರ ಮನವನ್ನು ಗೆದ್ದಿದ್ದಂತಹ ಸುಷ್ಮಾ ರಾವ್ ಅವರು ಕೊನೆಯ ದಿನದ ಶೂಟಿಂಗ್ ಮುಗಿತಾ ಇದ್ದಂತೆ ಭಾವುಕರಾಗಿದ್ದಾರೆ. ಇಷ್ಟು ದಿನಗಳ ಕಾಲ ನಮ್ಮನ್ನು ಕುಟುಂಬದಂತೆ ಮುನ್ನಡೆಸಿದಂಥ ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ತುಂಬ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ. ಇದರ ಜೊತೆಗೆ ಹಿರಿಯ ನಟಿ ಪದ್ಮಜರಾವ್ ಅವರು, ಸೀರಿಯಲ್ನ ನಿರ್ದೇಶಕರು, ಪ್ರತಿಯೊಬ್ಬರು ಕೂಡ ಕಣ್ಣೀರು ಹಾಕಿದ್ದಾರೆ. ಇನ್ನು ಕಲಾವಿದರು ಮಾತನಾಡುವಂಥ ಸಂದರ್ಭದಲ್ಲಿ ಮಾತುಗಳೇ ಹೊರಡ್ತಾ ಇರಲಿಲ್ಲ. ಆ ಮಟ್ಟಿಗೆ ದುಃಖ ಪ್ರತಿಯೊಬ್ಬರಲ್ಲೂ ಕೂಡ ಮಡುಗಟ್ಟಿ ಹೋಗಿತ್ತು. ಒಂದು ರೀತಿಯಲ್ಲಿ ಮನೆಯಿಂದಲೇ ನಾವು ದೂರ ಆಗ್ತಿದ್ದೇವೇನೋ ಅಂತ ಭಾವನೆ. ಆದರೆ ಈ ಇಡೀ ಭಾವುಕ ವಿದಾಯದ ವಿಡಿಯೋ ಹಾಗೂ ಫೋಟೋಸ್ಗಳು ಧಾರಾವಾಹಿ ಪ್ರಮುಖ ನೆಗೆಟಿವ್ ಪಾತ್ರಧಾರಿಯಾಗಿರುವಂತಹ ತಾಂಡವ್ ಸುದರ್ಶನ್ ಮಾತ್ರ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ. ಈ ವಿಡಿಯೋಸ್ಗಳಲ್ಲಿ, ಫೋಟೋಸ್ಗಳಲ್ಲಿ ಎಲ್ಲವೂ ಕೂಡ ಕಾಣಿಸ್ಕೊಂಡಿಲ್ಲ. ಅಂದರೆ ಆ ಕೊನೆಯ ಸಂಚಿಕೆಯ ಶೂಟಿಂಗ್ ದಿನ ಸುದರ್ಶನ್ ರಂಗಪ್ರಸಾದ್ ಇರಲಿಲ್ಲ ಅನ್ನೋದು ತುಂಬ ಮುಖ್ಯವಾಗ್ತದೆ. ಈ ಪ್ರಶ್ನೆಯನ್ನು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಯಾಕೆ ಎಲ್ಲೂ ಕೂಡ ತಾಂಡವ್ ಇರಲಿಲ್ಲ, ಕಾಣಿಸ್ಕೊಂಡಿಲ್ಲ, ಕೊನೆಯ ದಿನ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಅದಕ್ಕೆ ಉತ್ತರವನ್ನು ಕೂಡ ಸೀರಿಯಲ್ ತಂಡವೇ ಕೊಡಬೇಕಾಗ್ತದೆ. ಈಗ ಇಡೀ ಕುಟುಂಬ ಒಂದು ಕಡೆ ಸೇರಿ ಕೊನೆಯದಾಗಿ ಅಂದರೆ ಗ್ರೂಪ್ ಫೋಟೋವನ್ನು ಕೂಡ ತೆಕ್ಕೊಂಡಿದ್ದಾರೆ. ಜೊತೆಗೆ ಈ ಪರಸ್ಪರ ತಮಗೆ ತಾವೇ ವಿದಾಯವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸಹಜವಾಗಿ ಒಂದು ಒಳ್ಳೆಯ ಸಂಬಂಧವಿದ್ದಂತಹ ಟೀಮು ಇವತ್ತು ದೂರ ಆಗ್ತಾಯಿದೆ. ಅತ್ಯಂತ ಬೇಸರದಿಂದನೇ ಪರಸ್ಪರ ಒಬ್ರಿಗೊಬ್ಬರು ವಿದಾಯವನ್ನು ಹೇಳಿಕೊಂಡು ಮುಂದಿನ ಜರ್ನಿಯನ್ನು ಶುರು ಮಾಡ್ತಿದ್ದಾರೆ. ಅಂದರೆ ಅವರವರ ಬದುಕಲ್ಲಿ ಅವರವರ ಜರ್ನಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಾಟೆವರ್, ಭಾಗ್ಯಲಕ್ಷ್ಮಿ ಅನ್ನುವಂತಹ ಧಾರಾವಾಹಿಯ ಈ ಅಂತ್ಯ ಸುಖಾಂತ್ಯವಾಗಿದೆ. ಈ ಮೂಲಕ ಭಾಗ್ಯಲಕ್ಷ್ಮಿ ಇಡೀ ಕುಟುಂಬವೇ ಒಂದಾಗಿದೆ. ಹಾಗೆಯೇ ಧಾರಾವಾಹಿ ಕೂಡ ಮುಕ್ತಾಯ ಆಗಿದೆ. ಈ ಕಲಾವಿದರ ಕಣ್ಣಲ್ಲಿ ಕಣ್ಣೀರು ಮಾತ್ರ ಉಳಿದಿದೆ. ಭಾವನೆಗಳು ಬತ್ತಿ ಹೋಗಿದ್ದಾವೆ. ಒಂದು ರೀತಿಯಲ್ಲಿ ಮುಂದೇನು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರ ಮುಖದಲ್ಲಂತೂ ಕಾಣಿಸ್ತಿದ್ದು ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ತಂಡದ ಬಗ್ಗೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬಗ್ಗೆ, ಭಾಗ್ಯಲಕ್ಷ್ಮಿ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.